ಸ್ಟವ್ ಉರಿಸಿದ್ದೀನಿ. ಬಾಣಲೆ ಬಿಸಿಯಾಗಿದೆ. ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿದ ಜೊತೆಗೆ ನೀರುಳ್ಳಿ ಕರಿಬೇವಿನ ಸೊಪ್ಪು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಬೇಕು. ಚೆನ್ನಾಗಿ ಬಾಡಿಸ್ಬೇಕು ನೀರುಳ್ಳಿ. ಒಂದೆರಡು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ಈರುಳ್ಳಿ ಈ ಥರ ಬಾಡಿದ ತಕ್ಷಣ 1 ಚಮಚ ಮೆಣಸಿನ್ಕಾಯಿ ಪುಡಿ, 2 ಚಮಚ ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಸಾಲ್ಟ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಬಾಡಿದ್ಮೇಲೆ ಡ್ರೈ ಆದಮೇಲೆ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಕಾಬೂಲ್ ಕಡಲೆ ಉಪ್ಪು ನೀರುಳ್ಳಿ ಹಾಕಿ ಬೇಯಿಸಿ ಅದನ್ನು ಈ ಮಸಾಲದಲ್ಲ ಮಿಕ್ಸ್ ಮಾಡಿ 1 ರಿಂದ 2 ಸೀಟಿವರೆಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸರಿ ಆಯಿತು. ಸ್ವಲ್ಪ 4 ಕಾಳಷ್ಟು ಸೋಂಪಿನ ಕಾಳು ಹಾಕ್ಬೇಕು ಅಷ್ಟೇ. ಚೆನ್ನಾಗಿ ಕಲಿಸ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಬೇಕು. 2 ಸೀಟಿ ಆಗಬೇಕು ನೋಡಿ ಇಳಿಸ್ಕೊಳ್ಬೇಕು ಅಷ್ಟೇ. ಸೀಟೆಲ್ಲ ಹೋದ್ಮೇಲೆ ಓಪನ್ ಮಾಡ್ಕೊಂಡು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಕಾಬೂಲ್ ಕಡಲೆ ಗ್ರೇವಿ ರೆಡಿ.